ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಬಗ್ಗೆ ಮರು ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಸೆಪ್ಟೆಂಬರ್ 11ರಿಂದ 13ರವರೆಗೆ ನಗರದ ಹ್ಯಾಮಿಲ್ಟನ್ ಸರ್ಕಲ್ ಬಳಿಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಧರಣಿ ನಡೆಸಲಾಗುವುದು ಎಂದು ಸೌಜನ್ಯ ಪ್ರಕರಣ ಒಕ್ಕಲಿಗರ ಜಿಲ್ಲಾ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಬಾಲಕೃಷ್ಣ ಡಿಬಿ ತಿಳಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಸೆಪ್ಟೆಂಬರ್ 11ರಂದು ಬೆಳಗ್ಗೆ 10ಕ್ಕೆ ಧರಣಿ ಸತ್ಯಾಗ್ರಹ ಆರಂಭಗೊಳ್ಳಲಿದೆ. 3 ದಿನಗಳ ಕಾಲ ಸಂಜೆ 4 ಗಂಟೆಯವರೆಗೆ ಧರಣಿ ನಡೆಯಲಿದೆ. ಬಳಿಕ ಪ್ರಕರಣದ ಮರು ತನಿಖೆ ನಡೆಸುವಂತೆ ಜಿಲ್ಲಾಧಿಕಾರಿಯ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಅದಕ್ಕಾಗಿ ಹೋರಾಟ ಮಾಡಿ ಯಾಕೆ ಮಾರಾಟ ಮಾಡಲಿ ಯಾಕೆ ಹೊರ ಇದು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳೋದು ಕೋರ್ಟ್ನಲ್ಲಿ ಆದಂಥ ತೀರ್ಮಾನ ಮತ್ತೊಮ್ಮೆ ಅಲ್ಲಿ ತನಿಖೆ ಮಾಡಬೇಕು ಅಂತ. ನಾವು ಸಂತೋಷ್ ರಾವ್ ಯಾರು ನಿರಪರಾಧಿ ಅಂತ ಆಗಿದ್ದಾರೋ ಅವರನ್ನೇ ತನಿಖೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಹೀಗೆ ಹೇಳ್ತಾ ಇರ್ತೇವೆ ಅಂತ ಹೇಳಿದ್ರೆ ತನಿಖಾ ದಾರಿಯನ್ನು ಯಾರು ತಪ್ಪಿಸಿದ್ದಾರೆ ಅದರ ಇನಿಷಿಯಲ್ ಸ್ಟೇಜಲ್ಲಿ ತನಿಖಾಧಿಕಾರಿಗಳನ್ನೇ ತನಿಖೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸರ್ಕಾರ ಒಂದು ಆಯೋಗವನ್ನು ಮಾಡಿ ಒಂದಕ್ಕಿಂತ ಹೆಚ್ಚು ಅಥವಾ 2 ಅಥವಾ 5 ಪಂಚ ಸದಸ್ಯತ್ವ ಇರುವ ಆಯೋಗವನ್ನು ಮಾಡಿ ನಿವೃತ್ತ ನ್ಯಾಯಾಧೀಶರ ಆಯೋಗವನ್ನು ಮಾಡಲಿಕ್ಕೆ ಆಗುತ್ತೆ. ಇದು ಏನಂತ ಹೇಳಿದ್ರೆ ಬರೀ ಸೌಜನ್ಯನ ವಿಷಯ ಅಲ್ಲ, ಒಂದು ಹೆಣ್ಣು ಮಕ್ಕಳಿಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟು ಇದು ಸಿಗುತ್ತೆ, ಭದ್ರತೆ ಇದೆ ಅಂತ ಹೇಳೋದಂತ ನಾವು ಈಗ ಬರೀ ಒಕ್ಕಲಿಗರ ಸಮುದಾಯದಿಂದ ನಾವು ಹೋರಾಟ ಮಾಡೋದು ಮಾತ್ರ ಅಲ್ಲ,